ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಆತ್ಮೀಯ ಸಿಂಹರಾಶಿಯವರೇ, ದಯವಿಟ್ಟು ನಿಮ್ಮ ಬಿಡುವಿಲ್ಲದ ದಿನಚರಿಯಲ್ಲಿ 1 ನಿಮಿಷ ಬಿಡುವು ಮಾಡಿಕೊಂಡು ಈ ಮಾತನ್ನು ಅತ್ಯಂತ ಗಮನವಿಟ್ಟು ಆಲಿಸಿ. ಇದು ಕೇವಲ ಮತ್ತೊಂದು ಸಾಮಾನ್ಯ ಜ್ಯೋತಿಷದ ವಿಡಿಯೋ ಖಂಡಿತ ಅಲ್ಲ. ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕಷ್ಟಗಳ ಸರಮಾಲೆಯನ್ನು ಎದುರಿಸುತ್ತಾ ತಮ್ಮವರಿಗಾಗಿ, ತಮ್ಮ ಕುಟುಂಬದ ಏಳಿಗೆಗಾಗಿ, ತಮ್ಮ ಸ್ವಂತ ಕನಸುಗಳನ್ನು, ಆಸೆಗಳನ್ನು ಮೂಲೆಗುಂಪು ಮಾಡಿ ಸಾರ್ಥಕತೆಯ ಒಂದು ಸಣ್ಣ ಕಿರಣಕ್ಕಾದರೂ ಹುಡುಕಾಟ ನಡೆಸುತ್ತಿರುವ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗಾಗಿ ವಿಶೇಷವಾಗಿ ಸಿದ್ಧಪಡಿಸಿದ ಸಂಚಿಕೆ ಇದು. ನಮ್ಮ ಚಾನಲ್ಗೆ ನಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಜೀವನದ ಹಾದಿಯಲ್ಲಿ ದಾರಿ ಕಾಣದೆ, ಗುರಿ ತಲುಪುವ ಮಾರ್ಗ ತಿಳಿಯದೆ ಕುರುಡು ಕುದುರೆಯಂತೆ ಓಡುತ್ತಿರುವ ಅನೇಕ ಸಿಂಹರಾಶಿಯವರನ್ನು ನಾವು ನೋಡುತ್ತೇವೆ. ನೀವೆಂದಾದರೂ ಒಂದು ಕ್ಷಣ ಕುಳಿತು ಯೋಚಿಸುತ್ತಿದ್ದೀರಾ, ಒಂದೇ ರಾಶಿಯಲ್ಲಿ ಹುಟ್ಟಿದ ಇಬ್ಬರು ವ್ಯಕ್ತಿಗಳ ಜೀವನ ಯಾಕೆ ಅಜಗಜಾಂತರ ವ್ಯತ್ಯಾಸದಿಂದ ಕೂಡಿರುತ್ತದೆ ಎಂದು? ಸಿಂಹರಾಶಿಯಲ್ಲಿ ಜನಿಸಿದ ಕೆಲವರು ಸಮಾಜದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಯಶಸ್ಸನ್ನು ಸಾಧಿಸುತ್ತಾರೆ. ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂತೆ ಅವರು ಕಾಲಿಟ್ಟ ಕಡೆಯೆಲ್ಲ ಜಯಭೇರಿ ಬಾರಿಸುತ್ತಾರೆ. ಕಾರು, ಬಂಗಲೆ, ಹಣ, ಅಂತಸ್ತು, ಸಮಾಜದಲ್ಲಿ ಉನ್ನತ ಗೌರವ, ಹೀಗೆ ಎಲ್ಲವನ್ನೂ ಪಡೆದು ಒಂದು ಸಾರ್ಥಕ ಹಾಗೂ ರಾಜವೈಭೋಗದ ಜೀವನವನ್ನು ನಡೆಸುತ್ತಾರೆ. ಆದರೆ ವಿಪರ್ಯಾಸವೆಂದರೆ, ಅದೇ ಸಿಂಹರಾಶಿಯಲ್ಲಿ ಜನಿಸಿದ ಇನ್ನು ಕೆಲವು ವ್ಯಕ್ತಿಗಳು ಜೀವನವೇ ಬೇಸರವಾಗುವಂಥ ಅತ್ಯಂತ ಕಷ್ಟಪಡದ ಪರಿಸ್ಥಿತಿಯಲ್ಲಿ ನರಳುತ್ತಿರುತ್ತಾರೆ. ದೈನಂದಿನ ಒಂದೊತ್ತು ಊಟಕ್ಕೂ ಪರದಾಡುವಂತಹ, ಕೈ ಹಾಕಿದ ಕೆಲಸಗಳೆಲ್ಲವೂ ನಷ್ಟ, ಎದುರಾಳಿಗಳಿಂದ ಹಾಗೂ ಶತ್ರುಗಳಿಂದ ಕಾಟ, ಸಮಾಜದಲ್ಲಿ ಮತ್ತು ಸ್ವಂತ ಸಂಬಂಧಿಕರಿಂದಲೇ ಅಪಮಾನ, ವ್ಯಂಗ್ಯ ನಗುಗಳ ನಡುವೆ ನಿಮ್ಮ ಅಸ್ತಿತ್ವವನ್ನೇ ಪ್ರಶ್ನಿಸಿಕೊಳ್ಳುವಂಥ ಸ್ಥಿತಿಯಲ್ಲಿರುತ್ತಾರೆ. ಇದಕ್ಕೆ ನಿಜವಾದ ಕಾರಣವಾದರೂ ಏನು? ಇದು ಕೇವಲ ಗ್ರಹಗತಿಗಳ ಆಟವೇ, ಅದೃಷ್ಟದ ಕೊರತೆಯೇ, ಸಮಯದ ದೋಷವೇ, ಅಥವಾ ನಮ್ಮ ಒಳಗೆ ಅಡಗಿರುವ ನಮಗೆ ಅರಿವಿಲ್ಲದ ಯಾವುದೋ ಒಂದು ಅಗಾಧವಾದ ದೈವಿಕ ಶಕ್ತಿಯ ಪ್ರಭಾವವೇ? ಸಿಂಹರಾಶಿಯವರೇ, ನಿಮ್ಮ ವ್ಯಕ್ತಿತ್ವದ ಅತಿ ದೊಡ್ಡ ರಹಸ್ಯವಿರುವುದೇ ನಿಮ್ಮ ಅಧಿಪತಿಯಲ್ಲಿ. ಸಿಂಹರಾಶಿಯ ಅಧಿಪತಿ ಸಾಕ್ಷಾತ್ ಸೂರ್ಯದೇವ. ಸೂರ್ಯ ಎಂದರೆ ಕೇವಲ ಆಕಾಶದಲ್ಲಿ ಬೆಳಗುವ ಒಂದು ನಕ್ಷತ್ರವಲ್ಲ, ಅದು ಇಡೀ ಬ್ರಹ್ಮಾಂಡಕ್ಕೆ ಚೈತನ್ಯ, ಬೆಳಕು ಮತ್ತು ಜೀವ ನೀಡುವ ಅಗಾಧವಾದ ಅಗ್ನಿಶಕ್ತಿ. ಅದೇ ರೀತಿ ಹುಟ್ಟಿನಿಂದಲೇ ನಿಮ್ಮ ಪ್ರತಿಯೊಬ್ಬರ ಒಳಗೂ ಒಂದು ಅಪಾರವಾದ ಅಗ್ನಿತತ್ವ ಅಡಗಿರುತ್ತದೆ. ಈ ಅಗ್ನಿಶಕ್ತಿಗೆ ಸರಿಯಾದ ದಿಕ್ಕು ಮತ್ತು ದಾರಿ ಸಿಕ್ಕಾಗ ಒಬ್ಬ ಸಾಮಾನ್ಯ ಗುಡಿಸಲಿನಲ್ಲಿ ಹುಟ್ಟಿದ ವ್ಯಕ್ತಿಯೂ ಕೂಡ ಜಗತ್ತನ್ನೇ ಆಳುವ ಸಾಮ್ರಾಟನಾಗಿ ಬೆಳೆಯಬಲ್ಲ. ನಾಯಕತ್ವದ ಗುಣ, ಅಚಲವಾದ ಆತ್ಮವಿಶ್ವಾಸ, ಆಗಸದೆತ್ತರದ ದೊಡ್ಡ ಕನಸುಗಳು, 10 ಜನರನ್ನು ಮುನ್ನಡೆಸುವ ಅಪ್ರತಿಮ ಶಕ್ತಿ, ಇವೆಲ್ಲವೂ ನಿಮ್ಮ ರಕ್ತದಲ್ಲೇ ಬಂದಿರುವ ಸಹಜ ಗುಣಗಳು. ಆದರೆ ಇದೇ ಅಗ್ನಿಶಕ್ತಿ ತಪ್ಪು ದಾರಿಯಲ್ಲಿ ಹೋದರೆ ಅಥವಾ ಅದನ್ನು ನಿಯಂತ್ರಿಸಲು ವಿಫಲರಾದರೆ, ಅದು ಬೇರೆಯವರನ್ನು ಸುಡುವ ಬದಲು ನಿಮ್ಮ ಸ್ವಂತ ಜೀವನವನ್ನೇ ಸುಟ್ಟು ಬೂದಿ ಮಾಡಿಬಿಡುತ್ತದೆ. ಪ್ರತಿಯೊಂದು ರಾಶಿಗೂ ಅದರದ್ದೇ ಆದ ವಿಶೇಷತೆಗಳಿರುತ್ತದೆ. ಹಾಗೆಯೇ ಪ್ರತಿಯೊಂದು ರಾಶಿಗೂ ಹೊಂದುವ ನಿರ್ದಿಷ್ಟ ಕೆಲಸದ ಕ್ಷೇತ್ರ, ಕಾಪಾಡುವ ದೈವಿಕ ಶಕ್ತಿ ಮತ್ತು ಬದುಕಿನ ಸರಿಯಾದ ದಾರಿ ಇರುತ್ತದೆ. ಆ ನಿರ್ದಿಷ್ಟ ದಾರಿಯಲ್ಲಿ ಹೆಜ್ಜೆ ಹಾಕಿದಾಗ ಮಾತ್ರ ಮನುಷ್ಯನಿಗೆ ನಿಜವಾದ ಯಶಸ್ಸು, ಅಖಂಡವಾದ ಹಣ, ಸಮಾಜದಲ್ಲಿ ಅತಿ ದೊಡ್ಡ ಗೌರವ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನೆಮ್ಮದಿಯ ಮನಃಶಾಂತಿ ಸಿಗಲು ಸಾಧ್ಯ. ಹಾಗಾದರೆ ನಿಮ್ಮನ್ನು ಸದಾ ಕಾಯುವ ಆ ದೈವಿಕ ಶಕ್ತಿ ಯಾವುದು? ಯಾವ ಕೆಲಸಕ್ಕೆ ಕೈ ಹಾಕಿದರೆ ನೀವು ಯಶಸ್ಸಿನ ಶಿಖರ ಏರುತ್ತೀರಾ? ನಿಮಗೆ ಅರಿವಿಲ್ಲದೆ ನೀವು ಮಾಡುತ್ತಿರುವ ಆ 3 ದೊಡ್ಡ ತಪ್ಪುಗಳು ಯಾವುವು? ಯಾವ ರಾಶಿಯವರನ್ನು ನೀವು ವಿವಾಹವಾದರೆ ದಾಂಪತ್ಯ ಸ್ವರ್ಗವಾಗುತ್ತದೆ? ಈ ಎಲ್ಲ ನಿಗೂಢ ರಹಸ್ಯಗಳನ್ನು ನಮ್ಮ ರಾಶಿ ಮಾಸ್ಟರ್ ಚಾನಲ್ನಲ್ಲಿ ಇಂದಿನ ಈ ವಿಶೇಷವಾದ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ಬಿಡಿಸಿಡುತ್ತೇನೆ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಸಂಪೂರ್ಣ ಏಕಾಗ್ರತೆಯಿಂದ ಕೊನೆಯವರೆಗೂ ಆಲಿಸಿ. ಈ ರಹಸ್ಯಗಳನ್ನು ನೀವು ಅರಿತುಕೊಂಡ್ರೆ ನಿಮ್ಮ ಭವಿಷ್ಯದ ದಿಕ್ಕೇ ಬದಲಾಗುವುದು ಖಚಿತ. ವಿಡಿಯೋದ ಮುಂದಿನ ಭಾಗಕ್ಕೆ ಹೋಗೋ ಮುನ್ನ ಅಂತಹ ಅಪರೂಪವಾದಂತಹ ಹಾಗೂ ನಿಖರವಾದ ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಬರುವ ಬೆಲ್ ಐಕಾನನ್ನು ಒತ್ತಿ. ಸಿಂಹರಾಶಿಯವರೇ, ಮೊದಲೇ ಹೇಳಿದಂತೆ ಒಬ್ಬ ವ್ಯಕ್ತಿ ಕುಬೇರನಂತೆ ಬದುಕಲು ಮತ್ತು ಮತ್ತೊಬ್ಬ ವ್ಯಕ್ತಿ ಕುಚೇಲನಂತೆ ನರಳಲು ಇರುವ ಅತಿ ಮುಖ್ಯ ಕಾರಣ ನಿಮ್ಮೊಳಗಿನ ಶಕ್ತಿಯ ಬಳಕೆ. ಯಶಸ್ವಿಯಾದ ಸಿಂಹರಾಶಿಯ ವ್ಯಕ್ತಿಗಳು ತಮ್ಮ ಒಳಗಿನ ಅಗ್ನಿಯನ್ನು ಅತ್ಯಂತ ಶಿಸ್ತು, ನಿಖರವಾದ ಗುರಿ ಮತ್ತು ಕಠಿಣ ಪರಿಶ್ರಮದ ಕಡೆಗೆ ಹರಿಸುತ್ತಾರೆ. ಅವರು ಎಷ್ಟೇ ಕಷ್ಟಗಳು ಬಂದರೂ, ಎಷ್ಟು ಬಾರಿ ಬಿದ್ದರೂ ಹಿಂತಿರುಗಿ ನೋಡುವುದಿಲ್ಲ. ತಮ್ಮ ಗುರಿಗಾಗಿ ಹಗಲಿರುಳು ಹೋರಾಡುತ್ತಾರೆ. ಈ ಛಲದ ಫಲವಾಗಿಯೇ ಐಶ್ವರ್ಯ ಅವರ ಹಿಂದೆ ಬರುತ್ತದೆ.
ಆದರೆ ಸಂಕಷ್ಟದಲ್ಲಿರುವವರು ತಮ್ಮದೇ ಆದ 3 ದೊಡ್ಡ ತಪ್ಪುಗಳಿಂದ ತಮ್ಮ ಶಕ್ತಿಯನ್ನು ತಾವೇ ನಾಶ ಮಾಡಿಕೊಳ್ಳುತ್ತಿರುತ್ತಾರೆ. ಆ 3 ತಪ್ಪುಗಳಲ್ಲಿ ಮೊದಲನೆಯದು ಅತಿಯಾದ ಅಹಂಕಾರ ಮತ್ತು ಅತಿಯಾದ ಆತ್ಮವಿಶ್ವಾಸ. ಸಿಂಹರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ರಾಜಗಾಂಭೀರ್ಯ ಇರುತ್ತದೆ. ಆದರೆ ಕೆಲವೊಮ್ಮೆ ಇದು ನನಗೆ ಮಾತ್ರ ಎಲ್ಲವೂ ಗೊತ್ತು, ನನಗಿಂತ ಬುದ್ಧಿವಂತರು ಯಾರೂ ಇಲ್ಲ ಎಂಬ ಅಹಂಕಾರವಾಗಿ ಬದಲಾಗುತ್ತದೆ. ಈ ಒಂದು ನಕಾರಾತ್ಮಕ ಗುಣ ನಿಮ್ಮ ಬೆಳವಣಿಗೆಗೆ ಅತಿ ದೊಡ್ಡ ಶತ್ರು. ಹೊಸ ವಿಷಯಗಳನ್ನು ಕಲಿಯಲು ನಿರಾಕರಿಸುವುದು, ಹಿರಿಯರ ಅಥವಾ ಹಿತೈಷಿಗಳ ಸಲಹೆಯನ್ನು ಧಿಕ್ಕರಿಸುವುದು ಮತ್ತು ತಾನೇ ತೆಗೆದುಕೊಂಡ ತಪ್ಪು ನಿರ್ಧಾರಗಳನ್ನು ಸಮರ್ಥಿಸಿಕೊಳ್ಳುವುದು ನಿಮ್ಮನ್ನು ಪಾತಾಳಕ್ಕೆ ತಳ್ಳುತ್ತದೆ. ಎರಡನೆಯ ಅತಿ ದೊಡ್ಡ ತಪ್ಪು ಎಂದರೆ ನಿಮ್ಮ ಅಂಧವಿಶ್ವಾಸ ಮತ್ತು ತಪ್ಪು ಸ್ನೇಹ. ಸಿಂಹರಾಶಿಯವರು ಹೊರಗಡೆ ನೋಡಲು ಸಿಂಹದಂತೆ ಗಾಂಭೀರ್ಯದಿಂದ ಕಂಡರೂ ಒಳಗಿನಿಂದ ಅತ್ಯಂತ ಮೃದುವಾದ ಮತ್ತು ಭಾವುಕವಾದ ಹೃದಯವನ್ನು ಹೊಂದಿರುತ್ತಾರೆ. ಯಾರಾದರೂ ನಿಮ್ಮ ಮುಖದ ಮುಂದೆ 4 ಒಳ್ಳೆಯ ಮಾತುಗಳನ್ನಾಡಿ ಹೊಗಳಿದರೆ ಅವರನ್ನು ಸಂಪೂರ್ಣವಾಗಿ ನಂಬಿಬಿಡುತ್ತೀರಿ. ಆದರೆ ನೆನಪಿರಲಿ, ನಿಮ್ಮನ್ನು ಹೊಗಳುವವರೆಲ್ಲರೂ ನಿಮ್ಮ ಹಿತೈಷಿಗಳಲ್ಲ. ನಿಮ್ಮ ಬೆನ್ನ ಹಿಂದೆ ಕುತಂತ್ರ ಮಾಡುವವರೇ ಹೆಚ್ಚು. ನಿಮ್ಮ ಕಷ್ಟಪಟ್ಟು ಗಳಿಸಿದ ಸಂಪತ್ತನ್ನು, ನಿಮ್ಮ ಭವಿಷ್ಯದ ಯೋಜನೆಗಳನ್ನು, ನಿಮ್ಮ ಆರ್ಥಿಕ ಗುಟ್ಟುಗಳನ್ನು ಅಥವಾ ನಿಮ್ಮ ದೌರ್ಬಲ್ಯಗಳನ್ನು ಎಲ್ಲರ ಮುಂದೆಯೂ ಹೇಳಿಕೊಳ್ಳುವ ಅಭ್ಯಾಸವನ್ನು ಹಿಂದೆ ಬಿಟ್ಟು ಬಿಡಿ. ಮೂರನೆಯದು ಮತ್ತು ನಿಮ್ಮನ್ನು ಆರ್ಥಿಕವಾಗಿ ಮುಳುಗಿಸುವ ಅತಿ ಮುಖ್ಯ ಕಾರಣವೆಂದರೆ ಅನಗತ್ಯವಾದದ್ದೊಂದು ವೆಚ್ಚ ಮತ್ತು ಆಡಂಬರದ ಜೀವನ ಶೈಲಿ. ಸಿಂಹರಾಶಿಯವರಿಗೆ ರಾಜನಂತೆ ಬದುಕಬೇಕು, ಎಲ್ಲರಿಗಿಂತ ಭಿನ್ನವಾಗಿ ಕಾಣಬೇಕು, ದುಬಾರಿ ಬಟ್ಟೆ, ವಾಹನ ಹೊಂದಿರಬೇಕು ಎಂಬ ಆಸೆ ಸಹಜವಾಗಿರುತ್ತದೆ. ಆದರೆ ಕೆಲವೊಮ್ಮೆ ಕೈಯಲ್ಲಿ ಚಿಕ್ಕ ಕಾಸು ಇಲ್ಲದಿದ್ದರೂ ಸಮಾಜದ ಮುಂದೆ ತಮ್ಮ ದೊಡ್ಡತನವನ್ನು ಪ್ರದರ್ಶಿಸಲು ಹೋಗಿ ಸಾಲದ ಶೂಲಕ್ಕೆ ಸಿಲುಕಿಕೊಳ್ಳುತ್ತೀರಿ. ನಿಮ್ಮ ಆದಾಯಕ್ಕಿಂತ ನಿಮ್ಮ ಖರ್ಚು ಹೆಚ್ಚಾದಾಗ ನೀವು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ಬೀದಿಗೆ ಬರುವುದು ಖಚಿತ. ರಾಜನಾಗಬೇಕಾದರೆ ಮೊದಲು ನಿಮ್ಮ ಮನಸ್ಸಿನ ಮೇಲೆ, ನಿಮ್ಮ ಕೋಪದ ಮೇಲೆ ಮತ್ತು ನಿಮ್ಮ ಖರ್ಚಿನ ಮೇಲೆ ನಿಮಗೆ ಸಂಪೂರ್ಣ ನಿಯಂತ್ರಣ ಇರಲೇಬೇಕು. ಈಗ ನಿಮ್ಮನ್ನು ಸಂಕಷ್ಟಗಳಿಂದ ಪಾರು ಮಾಡುವ, ನಿಮ್ಮನ್ನು ಸದಾ ರಕ್ಷಿಸುವ ಆ ಅಗಾಧವಾದ ದೈವಿ ಶಕ್ತಿಯ ಬಗ್ಗೆ ತಿಳಿಯೋಣ. ಸಿಂಹರಾಶಿಯವರೇ, ನಿಮ್ಮ ರಾಶಿಯ ಮೂಲ ಬಲವೇ ಸೂರ್ಯ. ಸೂರ್ಯದೇವನು ಇಡೀ ಜಗತ್ತಿನ ಕತ್ತಲೆಯನ್ನು ಓಡಿಸಿ ಹೇಗೆ ಬೆಳಕನ್ನು ನೀಡುತ್ತಾನೋ ಹಾಗೆಯೇ ನಿಮ್ಮೊಳಗಿರುವ ದೈವಿಕ ಶಕ್ತಿಯನ್ನು ಜಾಗೃತಗೊಳಿಸಿದರೆ ನಿಮ್ಮ ಜೀವನದ ದಾರಿದ್ರ್ಯ ದೂರವಾಗುತ್ತದೆ. ನಿಮ್ಮ ಆತ್ಮವಿಶ್ವಾಸ ಪಾತಾಳಕ್ಕೆ ಕುಸಿದಿದ್ರೆ, ಸಮಾಜ ನಿಮ್ಮನ್ನು ಗುರುತಿಸುತ್ತಿಲ್ಲ ಎನಿಸಿದರೆ, ನೀವು ಎಷ್ಟೇ ಪ್ರಾಮಾಣಿಕವಾಗಿ ಕಷ್ಟಪಟ್ಟರೂ ಪ್ರತಿಫಲ ಶೂನ್ಯವಾಗಿದ್ದರೆ ನಿಮ್ಮ ದೈವಿಕ ಬಲವನ್ನು ಹೆಚ್ಚಿಸಿಕೊಳ್ಳುವ ಸಮಯ ಬಂದಿದೆ ಎಂದರ್ಥ. ಸಿಂಹರಾಶಿಯವರ ಪ್ರಧಾನ ಅಧಿದೇವತೆ ಸಾಕ್ಷಾತ್ ಶ್ರೀ ಮಹಾವಿಷ್ಣು. ಅದರಲ್ಲೂ ವಿಶೇಷವಾಗಿ ಸೂರ್ಯನ ಉಗ್ರ ಮತ್ತು ಅಗ್ನಿ ತತ್ವವನ್ನು ಪ್ರತಿನಿಧಿಸುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆ ನಿಮಗೆ ಅತ್ಯಂತ ಮಂಗಳಕರವಾದದ್ದು. ನೀವು ಎಂತಹದ್ದೇ ಸಂಕಷ್ಟದಲ್ಲಿ ಸಿಲುಕಿದ್ದರೂ, ಎದುರಾಳಿಗಳು ನಿಮ್ಮನ್ನು ಮುಗಿಸಿ ಸಂಚು ರೂಪಿಸುತ್ತಿದ್ದರೂ ನರಸಿಂಹಸ್ವಾಮಿಯ ಧ್ಯಾನ ನಿಮ್ಮ ಮನಸ್ಸಿಗೆ ಆನೆ ಬಲವನ್ನು ನೀಡುತ್ತದೆ. ಪ್ರತಿದಿನ ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ಎದ್ದು ಶುಚಿಯಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ನಿಮಗೆ ಅದ್ಭುತವಾದ ಫಲವನ್ನು ನೀಡುತ್ತದೆ. ಒಂದು ವೇಳೆ ಮಂತ್ರಪಠಣ ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ಮುಂಜಾನೆಯ ಎಳೆಬಿಸಿಲಿಗೆ ನಿಂತು ಸೂರ್ಯದೇವನಿಗೆ 2 ಕೈ ಮುಗಿದು ನಮಸ್ಕರಿಸಿ. ಇದರಿಂದ ನಿಮ್ಮೊಳಗಿನ ಮಂಕಾದ ಶಕ್ತಿ ಮತ್ತೆ ಜಾಗೃತವಾಗುತ್ತದೆ. ಇನ್ನೊಂದು ಅತ್ಯಂತ ಪ್ರಬಲವಾದ ಪರಿಹಾರವೆಂದರೆ ಸೂರ್ಯಾರ್ಘ್ಯ ನೀಡುವುದು. ಬೆಳಗಿನ ಸ್ನಾನದ ನಂತರ ಒಂದು ಶುದ್ಧವಾದ ತಾಮ್ರದ ಪಾತ್ರೆಯಲ್ಲಿ ನೀರು, ಸ್ವಲ್ಪ ಕುಂಕುಮ ಅಥವಾ ಕೆಂಪು ಹೂ ಹಾಕಿ ಓಂ ಸೂರ್ಯಾಯ ನಮಃ ಎಂದು ಜಪಿಸುತ್ತಾ ಸೂರ್ಯದೇವನಿಗೆ ನೀರನ್ನು ಅರ್ಪಿಸಿ. ಈ ಒಂದು ಸರಳವಾದ ಅಭ್ಯಾಸವು ಸಮಾಜದಲ್ಲಿ ಮತ್ತು ಗೌರವ, ಕೀರ್ತಿ ಮತ್ತು ಆರ್ಥಿಕ ಬಲವನ್ನು ಅಚ್ಚರಿಪಡಿಸುವ ರೀತಿಯಲ್ಲಿ ಹೆಚ್ಚಿಸುತ್ತದೆ. ಹಾಗೆಯೇ ಪ್ರತಿದಿನ ಸಂಜೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಶಾಂತವಾಗಿ ಕುಳಿತು ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಇದರಿಂದ ನಿಮ್ಮ ಮನಸ್ಸಿನ ಎಲ್ಲ ಗೊಂದಲಗಳು, ಆತಂಕಗಳು ನಿವಾರಣೆಯಾಗಿ ನಿಮ್ಮ ಸುತ್ತಲೂ ಇರುವ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಬುದ್ಧಿಶಕ್ತಿ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಕೆಲಸದಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸಲು ದಿನಕ್ಕೆ 11 ಬಾರಿಯಾದರೂ ಗಾಯತ್ರಿ ಮಂತ್ರವನ್ನು ಜಪಿಸುವುದನ್ನು ರೂಢಿಸಿಕೊಳ್ಳಿ. ಹಣೆಬರಹ ಎಂಬುದು ಬ್ರಹ್ಮ ಬರೆದದ್ದಲ್ಲ, ಅದು ನಾವು ಮಾಡುವ ಕರ್ಮ, ನಮ್ಮ ಶಿಸ್ತು ಮತ್ತು ನಮ್ಮ ನಿರ್ಧಾರಗಳ ಮೇಲೆ ನಿಂತಿದೆ ಎಂಬುದನ್ನು ಸಿಂಹರಾಶಿಯವರು ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಇನ್ನು ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಘಟ್ಟವಾದ ದಾಂಪತ್ಯ ಜೀವನ ಮತ್ತು ವಿವಾಹದ ಬಗ್ಗೆ ಗಮನ ಹರಿಸೋಣ. ಸಿಂಹರಾಶಿಯವರ ದಾಂಪತ್ಯ ಜೀವನ ಎಂದಿಗೂ ಸಾಮಾನ್ಯರಂತೆ ಇರುವುದಿಲ್ಲ. ನೀವು ಪ್ರೀತಿಸಿದರೆ ಸಂಪೂರ್ಣ ಹೃದಯವನ್ನು ಧಾರೆ ಎರೆಯುತ್ತೀರಿ. ಒಮ್ಮೆ ಒಬ್ಬ ವ್ಯಕ್ತಿಯನ್ನು ನಿಮ್ಮ ಬಾಳ ಸಂಗಾತಿಯಾಗಿ ಒಪ್ಪಿಕೊಂಡ್ರೆ ಅವರನ್ನು ಮಹಾರಾಜ ಅಥವಾ ಮಹಾರಾಣಿಯಂತೆ ತಲೆ ಮೇಲೆ ಹೊತ್ತು ಮೆರೆಸುವ ಗುಣ ನಿಮ್ಮದು. ನಿಮ್ಮಲ್ಲಿರುವ ಪ್ರೀತಿ, ಕಾಳಜಿ ಮತ್ತು ನಿಷ್ಠೆಯನ್ನು ಬೇರೆ ಯಾವ ರಾಶಿಯವರಲ್ಲೂ ಕಾಣಲು ಸಾಧ್ಯವಿಲ್ಲ.
ನಿಮ್ಮ ಸಂಗಾತಿಗೆ ಸಣ್ಣ ಕಷ್ಟ ಬಂದರೂ ಪ್ರಾಣವನ್ನಾದರೂ ಕೊಟ್ಟು ಅವರನ್ನು ಕಾಪಾಡಲು ಮುಂದಾಗುತ್ತೀರಿ. ಅವರಿಗೆ ಜಗತ್ತಿನ ಎಲ್ಲ ಸಂತೋಷವನ್ನು ಭದ್ರತೆಯನ್ನು ನೀಡಬೇಕು ಎಂಬುದು ನಿಮ್ಮ ಅಂತರಾಳದ ಆಸರೆಯಾಗಿರುತ್ತದೆ. ಆದರೆ ಇಲ್ಲೂ ಒಂದು ಸಣ್ಣ ತೊಡಕಿದೆ. ಸಿಂಹರಾಶಿಯವರಿಗೆ ತಮ್ಮ ಸಂಗಾತಿಯಿಂದ ಅತಿಯಾದ ನಿರೀಕ್ಷೆಗಳಿರುತ್ತವೆ. ನನ್ನ ಸಂಗಾತಿ ನನ್ನನ್ನು ಸದಾ ಗೌರವಿಸಬೇಕು, ನನ್ನ ಪ್ರತಿಯೊಂದು ಮಾತಿಗೂ ಬೆಲೆ ಕೊಡಬೇಕು, ಸಮಾಜದ ಮುಂದೆ ನನ್ನನ್ನು ಸದಾ ಹೊಗಳಬೇಕು ಎಂಬ ಹಂಬಲ ನಿಮ್ಮಲ್ಲಿರುತ್ತದೆ. ಕೇವಲ ಪ್ರೀತಿ ಮಾತ್ರವಲ್ಲ, ಅಗಾಧವಾದ ಪ್ರಶಂಸೆಯ ಹಸಿವು ನಿಮ್ಮಲ್ಲಿರುತ್ತದೆ. ಯಾವಾಗ ನಿಮ್ಮ ಸಂಗಾತಿ ನಿಮ್ಮನ್ನು ವಿಮರ್ಶೆ ಮಾಡುತ್ತಾರೋ ಅಥವಾ ನಿಮ್ಮ ಮಾತಿಗೆ ಎದುರುತ್ತರ ನೀಡುತ್ತಾರೋ ಆಗ ನಿಮ್ಮ ಅಹಂಕಾರಕ್ಕೆ ಪೆಟ್ಟು ಬೀಳುತ್ತದೆ. ಇದೇ ಕಾರಣಕ್ಕಾಗಿ ನಿಮ್ಮ ದಾಂಪತ್ಯದಲ್ಲಿ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳು ದೊಡ್ಡ ಜಗಳವಾಗಿ ಮಾರ್ಪಾಡಾಗುತ್ತದೆ. ದಾಂಪತ್ಯದಲ್ಲಿ ನಾನು ಎಂಬ ಅಹಂಕಾರವನ್ನು ಬಿಟ್ಟು ನಾವು ಎಂಬ ಭಾವನೆಯನ್ನು ಬೆಳೆಸಿಕೊಂಡ್ರೆ ಸಿಂಹರಾಶಿಯವರ ಸಂಸಾರ ಭೂಮಿಯ ಮೇಲಿನ ಸ್ವರ್ಗವಾಗುತ್ತದೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದರಲ್ಲಿ ನಿಮ್ಮದೇ ಆದ ಒಂದು ಸ್ಟೈಲ್, ಒಂದು ರಾಯಲ್ ಟಚ್ ಇರುತ್ತದೆ. ಅದೇ ನಿಮ್ಮ ಯಶಸ್ಸಿನ ಅತಿ ದೊಡ್ಡ ಗುಟ್ಟು. ನೆನಪಿಡಿ, ಜಗತ್ತಿನಲ್ಲಿ ಯಾವ ಕೆಲಸವೂ ಚಿಕ್ಕದಲ್ಲ. ನಿಮ್ಮ ಗುರಿ ದೊಡ್ಡದಾಗಿದ್ದರೆ ಇಂದು ನೀವು ಬೀದಿಯ ಬದಿಯಲ್ಲಿ ಆರಂಭಿಸುವ ಸಣ್ಣ ವ್ಯಾಪಾರ ನಾಳೆ ಇಡೀ ರಾಜ್ಯವೇ ತಿರುಗಿ ನೋಡುವಂತಹ ಬೃಹತ್ ಕಾರ್ಪೊರೇಟ್ ಕಂಪನಿಯಾಗಿ ಬೆಳೆಯಬಲ್ಲದು. ನೀವು ಬಿದ್ದಾಗ ಜಗತ್ತು ಆಡಿಕೊಳ್ಳಬಹುದು, ಆದರೆ ನೀವು ಎದ್ದು ನಿಂತು ಓಡಲು ಆರಂಭಿಸಿದರೆ ನಿಮ್ಮ ವೇಗವನ್ನು ತಡೆಯುವ ಶಕ್ತಿ ಈ ಭೂಮಿಯ ಮೇಲಿನ ಯಾರಿಗೂ ಇಲ್ಲ. ತಡವಾಗಿ ಗೆದ್ದರೂ ಸರಿ, ಇಡೀ ಜಗತ್ತು ನಮ್ಮ ಹತ್ತಿರ ತಿರುಗಿ ನೋಡುವಂತೆ ಗೆದ್ದು ಬೀಗುವ ಶಕ್ತಿ ನಿಮ್ಮಲ್ಲಿದೆ. ನಿಮ್ಮೊಳಗಿನ ಆನಂದ ದೀಪ ಸದಾ ಬೆಳಗುತ್ತಿರಲಿ. ನಿಮ್ಮ ಕನಸುಗಳೆಲ್ಲವೂ ನನಸಾಗಲಿ ಎಂದು ಆಶಿಸುತ್ತೇನೆ. ಸೂರ್ಯ ರಾಶಿಚಕ್ರದ 5ನೇ ರಾಶಿಗೆ ಅಧಿಪತಿ. ಈ ರಾಶಿಚಕ್ರವು ಸಿಂಹವನ್ನು ಪ್ರತಿನಿಧಿಸುತ್ತದೆ. ಈ ರಾಶಿ ಚಿಹ್ನೆಯಲ್ಲಿ ಜನಿಸಿದ ವ್ಯಕ್ತಿಯ ಮೇಲೆ ಸೂರ್ಯದೇವನ ಪರಿಣಾಮ ಹೆಚ್ಚು. ಜ್ಯೋತಿಷ್ಯದ ಪ್ರಕಾರ ಸೂರ್ಯದೇವ ಸಿಂಹರಾಶಿಯ ಅಧಿಪತಿ ಮತ್ತು ನವಗ್ರಹಗಳ ರಾಜನೂ ಹೌದು. ಈ ರಾಶಿಯ ಜನರ ನಡವಳಿಕೆ ಗುಣಲಕ್ಷಣದಲ್ಲಿ ತಮ್ಮದೇ ಆದ ವೈಶಿಷ್ಟ್ಯವನ್ನು ಹೊಂದಿದ್ದಾರೆ. ತಮ್ಮ ಸಮಸ್ಯೆಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಪರಿಹರಿಸುವಲ್ಲಿ ಪರಿಣಿತರಾಗಿದ್ದಾರೆ. ಈ ರಾಶಿಚಕ್ರದ ಜನರು ತುಂಬ ಧೈರ್ಯಶಾಲಿ ಮತ್ತು ಭಾವೋದ್ರಿಕ್ತರು. ಜೊತೆಗೆ ಸ್ನೇಹದ ವಿಷಯದಲ್ಲಿ ಬಹಳ ನಿಷ್ಠಾವಂತರು. ಅವರಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಾಗಿರುತ್ತಾರೆ. ಸಿಂಹರಾಶಿಯಲ್ಲಿ ಜನಿಸಿದ ಜನರು ಯಾವುದೇ ಕೆಲಸವನ್ನು ಹೃದಯದಿಂದ ಮಾಡುತ್ತಾರೆ. ಈ ರಾಶಿಯ ಜನರು ಮಾತನಾಡಲು ಇಷ್ಟಪಡುತ್ತಾರೆ. ಇವರು ಸುತ್ತಿ ಬಳಸಿ ಏನನ್ನೂ ಹೇಳುವುದಿಲ್ಲ, ಅದು ಅವರಿಗೆ ಇಷ್ಟವಾಗುವುದಿಲ್ಲ ಕೂಡ. ಹಾಗಾಗಿ ಈ ರಾಶಿಯ ಜನರು ಈ ಸಂಬಂಧದಲ್ಲಿ ತೊಂದರೆಗೆ ಸಿಲುಕುತ್ತಾರೆ. ಈ ರಾಶಿಯ ಜನರು ಮೌನವಾಗಿರಲು ಇಷ್ಟಪಡುವುದಿಲ್ಲ. ಸೂರ್ಯದೇವನ ಪ್ರಭಾವದಿಂದಾಗಿ ಸಿಂಹರಾಶಿಯ ಜನರು ಸಂಘಟನೆಯಲ್ಲಿ ಸಾಕಷ್ಟು ಶಕ್ತಿಯನ್ನು ವ್ಯಯಿಸುತ್ತಾರೆ. ಅವರ ಕುಟುಂಬದ ಸುರಕ್ಷತೆ ಮತ್ತು ಅವರ ಸುರಕ್ಷತೆಗೆ ಬದ್ಧರಾಗಿದ್ದಾರೆ. ಈ ರಾಶಿಯ ಜನರು ತಮ್ಮ ಲಾಭಕ್ಕಾಗಿ ಏನು ಬೇಕಾದರೂ ಮಾಡುತ್ತಾರೆ. ಕೆಲವೊಮ್ಮೆ ತಮ್ಮ ಅಗತ್ಯಗಳನ್ನು ಪೂರೈಸಲು ಇತರರನ್ನು ನಿರ್ಲಕ್ಷಿಸುತ್ತಾರೆ. ಅವರು ರಾಜನಂತೆ ಬದುಕಲು ಇಷ್ಟಪಡುತ್ತಾರೆ. ಅವರು ಎಂದಿಗೂ ಇತರರ ಯಶಸ್ಸಿನ ಬಗ್ಗೆ ಅಸೂಯೆ ಪಡುವುದಿಲ್ಲ. ಆದರೆ ಸಿಂಹರಾಶಿಯವರು ಯಾವಾಗಲೂ ಸಹಾಯಕ್ಕಾಗಿ ಮುಂದಾಗುತ್ತಾರೆ. ಇವರು ಒಂದೇ ಕಡೆ ನಿಲ್ಲುವ ಜಾಯಮಾನದವರಲ್ಲ. ಜೀವನ ಎನ್ನುವುದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತದೆ. ಸಿಂಹರಾಶಿಯವರ ನಕ್ಷತ್ರಾಧಾರಿತ ಜನ್ಮ ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಕಾಲಪುರುಷನ ಕುಂಡಲಿಯಲ್ಲಿ ಸಿಂಹರಾಶಿ ಪಂಚಮ ಸ್ಥಾನದಲ್ಲಿ ಕಂಡುಬರುತ್ತದೆ. ಸಿಂಹರಾಶಿಯಲ್ಲಿ ಮಖ ನಕ್ಷತ್ರದ 4 ಪಾದಗಳು, ಪೂರ್ವ ಫಾಲ್ಗುಣಿ ನಕ್ಷತ್ರದ 4 ಪಾದಗಳು ಹಾಗೂ ಉತ್ತರ ಫಾಲ್ಗುಣಿ ನಕ್ಷತ್ರದ 1ನೇ ಪಾದ ಕಂಡುಬರುತ್ತದೆ. ಸಿಂಹರಾಶಿಯ ಅಧಿಪತಿ ಸೂರ್ಯಗ್ರಹ. ಈ ರಾಶಿ ಚಿಹ್ನೆ ಸಿಂಹ. ಈ ರಾಶಿಯವರಿಗೆ ಸಾಹಸಿಗಳು, ಧೈರ್ಯವಂತರು. ಜೀವನದ ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿಯೂ ಛಲ ಬಿಡದೆ ಬಹಳ ಬುದ್ಧಿವಂತಿಕೆಯಿಂದ, ಸಮಯ ಪ್ರಜ್ಞೆಯಿಂದ ಹೋರಾಟ ಮಾಡಿ ಗೆಲುವನ್ನು ಸಾಧಿಸುವವರು. ಆತ್ಮವಿಶ್ವಾಸಿಗಳು, ಸ್ವಾಭಿಮಾನಿಗಳಾಗಿ ಇರುತ್ತೀರಾ. ಉದಾರಿಗಳು. ಸಿಂಹರಾಶಿಯವರು ರಾಜನ ರೀತಿ ಜೀವನ ನಡೆಸಲು ಇಷ್ಟಪಡುವವರು. ಗೌರವಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡುವವರು. ಸಾಮಾಜಿಕ ಸನ್ಮಾನ, ಪ್ರತಿಷ್ಠೆಗೆ ಮಹತ್ವ ಕೊಡುವವರು. ಇವರ ಆತ್ಮಗೌರವಕ್ಕೆ ಯಾರಾದರೂ ಚ್ಯುತಿಗೊಳಿಸಿದರೆ ಆ ಜಾಗದಲ್ಲಿ ಒಂದು ಕ್ಷಣವೂ ನಿಲ್ಲುವುದಿಲ್ಲ. ಒಂದು ತಕ್ಕಡಿಯಲ್ಲಿ ಹಣ ಹಾಗೂ ಗೌರವ, ಪ್ರತಿಷ್ಠೆಯನ್ನು ಇಟ್ಟು ಯಾವುದು ಬೇಕು ಎಂದು ಕೇಳಿದರೆ ಸಿಂಹರಾಶಿಯವರು ಮೊದಲು ಆಯ್ಕೆ ಮಾಡಿಕೊಳ್ಳುವುದೇ ಗೌರವ ಹಾಗೂ ಪ್ರತಿಷ್ಠೆಯನ್ನು. ನೀವು ಸಿಂಹರಾಶಿಯಲ್ಲಿಯೇ ಜನಿಸಲು ಕಾರಣವನ್ನು ನೋಡೋದಾದರೆ ಶಾಸ್ತ್ರಗಳ ಪ್ರಕಾರ ಜನ್ಮ ಎಂದರೇನು? ಜೀವಾತ್ಮದ ಸೂಕ್ಷ್ಮ ಶರೀರದೊಂದಿಗೆ ಪಂಚಭೂತಗಳು ಶರೀರದೊಳಗೆ ಪ್ರವೇಶಿಸುವುದೇ ಜನ್ಮ.
ಈ ಜನ್ಮವನ್ನು ನೀವು ನಿಮ್ಮ ಜೀವಾತ್ಮದಿಂದ ಪಡೆದಿರುತ್ತೀರಾ. ಈ ಜೀವಾತ್ಮಕ್ಕೆ ಸಂಬಂಧಿಸಿದಂಥ ಪೂರ್ವ ಕರ್ಮಗಳನ್ನು ನಿಮ್ಮೊಂದಿಗೆ ಪಡೆದುಕೊಂಡು ಹುಟ್ಟಿರುತ್ತೀರಾ. ಜೊತೆಯಲ್ಲಿಯೇ ಈ ಜನ್ಮದ ಕರ್ಮಫಲಗಳನ್ನು ನಿಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತೀರಾ. ಸಿಂಹರಾಶಿಯನ್ನು ರಾಜನ ರಾಶಿ ಎಂದು ಹೇಗೆ ಕರೆಯುತ್ತಾರೆ? ಇದಕ್ಕೆ ಕಾರಣವಿದೆ. ನಿಮ್ಮ ಪೂರ್ವ ಜನ್ಮದಲ್ಲಿ ನೀವು ಮಾಡಿದ ಪುಣ್ಯದ ಕೆಲಸಗಳನ್ನು, ದಾನ, ಸೇವೆ, ಎಲ್ಲರಿಗೂ ಸಹಾಯ ಮಾಡಿದ ಕಾರಣದಿಂದ ಈ ಜನ್ಮದಲ್ಲಿ ಸಿಂಹರಾಶಿಯಲ್ಲಿ ನಿಮ್ಮ ಜನನವಾಗಿರುತ್ತದೆ. ಈ ಜನ್ಮದಲ್ಲಿಯೂ ಸಹಾಯ ಕೇಳಿದವರಿಗೆ ನಿಸ್ವಾರ್ಥವಾಗಿ ಸಹಾಯ ಮಾಡುವ ರಾಜನ ಗುಣವಿದೆ. ರಾಜನ ಕೆಲಸವೇನು? ತನ್ನ ಪ್ರಜೆಗಳಿಗೆ ಅವಶ್ಯಕತೆ ಇರುವವರಿಗೆ ಮೂಲಭೂತ ಸೌಕರ್ಯಗಳನ್ನು, ಕಷ್ಟದಲ್ಲಿರುವವರಿಗೆ ಸೇವೆ ಒದಗಿಸುವುದು ರಾಜನ ಕೆಲಸವಾಗಿದೆ. ಈ ಗುಣಗಳನ್ನು ಸಿಂಹರಾಶಿಯವರು ಜನ್ಮದತ್ತವಾಗಿಯೇ ಪಡೆದುಕೊಂಡು ಹುಟ್ಟಿರುತ್ತೀರಾ. ನಿಮ್ಮ ಪಂಚಮ ಸ್ಥಾನದಿಂದ ವಿಶ್ಲೇಷಣೆ ಮಾಡೋದಾದರೆ ನಿಮ್ಮ ಪಂಚಮ ಸ್ಥಾನದಲ್ಲಿ ಧನಸ್ಸು ರಾಶಿ ಕಂಡುಬರುತ್ತದೆ. ಧನಸ್ಸು ರಾಶಿಯ ಲಕ್ಷಣಗಳೇನು? ಏಕಾಗ್ರತೆ, ಕರ್ತವ್ಯನಿಷ್ಠೆ, ಧ್ಯೇಯಗಳ ಕಡೆ ಗುರಿಯ ಕಡೆ ಗಮನ ಕೊಡುವಂತಹ ಗುಣಗಳು. ನಿಮ್ಮಲ್ಲಿಯೂ ಈ ಎಲ್ಲ ಗುಣಗಳನ್ನು ಕಾಣಬಹುದು. ನಕ್ಷತ್ರದ ಪ್ರಕಾರ ನೋಡೋದಾದರೆ ಮಖ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮೊದಲಿಗೆ ಕೇತುವಿನ ಮಹಾದಶ ಪ್ರಾರಂಭವಾಗುತ್ತದೆ. ಮಖ ನಕ್ಷತ್ರದವರಿಗೆ ಪಿತೃಗಳ ಆಶೀರ್ವಾದವಿರುತ್ತದೆ. ನಿಮ್ಮ ಪ್ರತಿ ಕೆಲಸಕ್ಕೂ ನಿಮ್ಮ ಪಿತೃಗಳು ಸಹಾಯ ಮಾಡುತ್ತಾರೆ. ಕೇತು ಮಹಾದಶ 7 ವರ್ಷಗಳ ಕಾಲ ಕಂಡುಬರುತ್ತದೆ. ನೀವು ಬಾಲ್ಯವನ್ನು ಕೇತುವಿನ ದಶದಲ್ಲಿಯೇ ಕಳೆದು ತೀರಾ ನಂತರ ಗ್ರಹ ಮಹಾದಶ, ಶುಕ್ರ ಗ್ರಹ ಮಹಾದಶ ಪ್ರಾರಂಭವಾಗುತ್ತದೆ. ಸಿಂಹರಾಶಿಯವರಿಗೆ ಪರಾಕ್ರಮ ಭಾವ ಹಾಗೂ ದಶಮಾಧಿಪತಿಯಾಗುವಂತಹ ಗ್ರಹ ಅಂದರೆ ಶುಕ್ರ ಗ್ರಹ ನಿಮ್ಮ ಕರ್ಮಸ್ಥಾನದ ಅಧಿಪತಿಯಾಗಿರುವುದರಿಂದ ನೀವು ನಿಷ್ಠ ಕರ್ಮವನ್ನು ಶುಕ್ರ ದೆಸೆಯಲ್ಲಿ ಮಾಡಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತೀರಾ. ನಿಮಗೆ 25-26ನೇ ವಯಸ್ಸಿನಲ್ಲಿ ಸೂರ್ಯಗ್ರಹದ ದಶ ಪ್ರಾರಂಭವಾಗುತ್ತದೆ. ಸೂರ್ಯ ಮಹಾದಶ ಕಾಲದಲ್ಲಿ ನೀವು ನೇಮಾಗೂ ಫೇಮನ್ನು ಮಾಡುತ್ತೀರಾ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ, ಈ ಸಮಾಜದಲ್ಲಿ ಗೌರವ, ಪ್ರತಿಷ್ಠೆ, ಕೀರ್ತಿಯನ್ನು ಸಂಪಾದನೆ ಮಾಡ್ತೀರಾ. ನಂತರ ಚಂದ್ರದಶ, ಕುಜದಶ ಪ್ರಾರಂಭವಾಗುತ್ತದೆ. ನೀವು ಈ ರಾಶಿಯಲ್ಲಿ ಜನಿಸಿ ಬೇರೆಯವರಿಗಾಗಿ ಸಹಾಯವನ್ನು ಮಾಡುತ್ತೀರಾ. ಸಹಾಯ ಮಾಡಿದ್ದನ್ನು ಯಾರಿಗೂ ಹೇಳಿ ತೋರಿಸುವುದಿಲ್ಲ. ಜೀವನದ ಪ್ರಶ್ನೆಗಳಿಗೆ, ಸಮಸ್ಯೆಗಳಿಗೆ ಉತ್ತರ ಕಂಡುಕೊಳ್ಳುವಂತಹ ಗುಣ ಜನ್ಮ ಪಡೆದುಕೊಂಡು ಜನಿಸಿರುತ್ತೀರಾ. ರಾಶಿಯವರ ವ್ಯವಸ್ಥಾನದಲ್ಲಿ ಕಟಕ ರಾಶಿ ಬರುವುದರಿಂದ ಕಟಕ ರಾಶಿಯ ಅಧಿಪತಿ ಚಂದ್ರಗ್ರಹ. ಚಂದ್ರಗ್ರಹ ಆಧ್ಯಾತ್ಮಿಕ ಉನ್ನತಿಯನ್ನು ಬಿಂಬಿಸುತ್ತದೆ. ಆಧ್ಯಾತ್ಮಿಕ ದೃಷ್ಟಿಯಿಂದ ಶುಭ ಸ್ಥಾನದಲ್ಲಿರುತ್ತದೆ. ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ಹುಟ್ಟಿನಿಂದಲೇ ಶುಕ್ರದ್ರಸ ಪ್ರಾರಂಭವಾಗಿರುತ್ತದೆ. ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರು ಚಿನ್ನದ ಚಮಚವನ್ನು ಬಾಯಲ್ಲಿ ಇಟ್ಕೊಂಡು ಜನಿಸಿರ್ತೀರಾ ಎಂದು ಹೇಳಬಹುದು. ನಿಮ್ಮ ಕುಟುಂಬದವರು ನಿಮಗೆ ಅವಶ್ಯಕತೆಗಿಂತ ಹೆಚ್ಚಿನ ಪ್ರೀತಿ ಹಾಗೂ ಕಾಳಜಿಯನ್ನು ತೋರಿಸುತ್ತಾರೆ. ನಿಮಗೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ತೊಂದರೆಗಳಿರುವುದಿಲ್ಲ. ನಿಮ್ಮ ಸೌಭಾಗ್ಯ, ಅದೃಷ್ಟ ಚೆನ್ನಾಗಿರುತ್ತದೆ. ಶುಕ್ರ ಗ್ರಹದ ಆಕರ್ಷಕ ಗುಣಗಳು ನಿಮ್ಮಲ್ಲಿ ಕಂಡುಬರುತ್ತವೆ. ಪೂರ್ವ ಫಲ್ಗುಣಿ ನಕ್ಷತ್ರದವರು ಬಾಲ್ಯದಿಂದಲೇ ಲಕ್ಸುರಿಯಸ್ ಥಿಂಗ್ಸ್ಗಳಿಗೆ ಖರ್ಚು ಮಾಡುವ, ಜೀವನದ ಆನಂದವನ್ನು ಅನುಭವಿಸುವ ಮೋಜಿನ ಗುಣದವರು. ಬ್ರಾಂಡೆಡ್ ಮೊಬೈಲ್, ಬ್ರಾಂಡೆಡ್ ಕಾರ್, ಲಕ್ಸುರಿಯಸ್ ಕ್ಲಾತ್ಸ್ಗಳು ಇವುಗಳನ್ನೇ ಬಳಸುವುದು. ನೀವು ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗುವುದಿಲ್ಲ. ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರ ಬಾಲ್ಯ ಬಹಳ ವಿಭಿನ್ನವಾಗಿರುತ್ತದೆ. ಚಿಕ್ಕವರಿದ್ದಾಗಲೇ ಇವರ ಮುಖದಲ್ಲಿ ಸೂರ್ಯನ ವರ್ಚಸ್ಸು, ತೇಜಸ್ಸು ಕಂಡುಬರುತ್ತದೆ. ಇವರು ದೊಡ್ಡವರಾದ ಮೇಲೆ ಒಳ್ಳೆಯ ಹೆಸರು, ಕೀರ್ತಿ ಮಾಡುವವರು ಹಾಗೂ ಅಲೌಕಿಕ ಕಾರ್ಯಗಳನ್ನು ಮಾಡುವವರೆಂದು ಹೇಳ್ಬೋದು. ಆದರೆ ಉತ್ತರ ಫಲ್ಗುಣಿ ನಕ್ಷತ್ರದವರು ಯೌವನಾವಸ್ಥೆಯಲ್ಲಿ ಹಲವು ಚಾಲೆಂಜಸ್ಗಳನ್ನು, ಹೋರಾಟಗಳನ್ನು ಎದುರಿಸಿ ಮತ್ತೆ ಗೆಲುವಿನ ಕಡೆ ತಮ್ಮ ಪಯಣವನ್ನು ಪ್ರಾರಂಭಿಸುತ್ತಾರೆ. ಈ ರೀತಿ ಸಿಂಹರಾಶಿಯಲ್ಲಿ ಜನಿಸಿದವರು ಪ್ರತಿಫಲಾಪೇಕ್ಷೆ ಬಯಸದೆ ಸೇವೆ ಕಾರ್ಯ ಮಾಡಲು ಈ ರಾಶಿಯಲ್ಲಿ ನಿಮ್ಮ ಜನನವಾಗಿರುತ್ತದೆ. ಸಿಂಹರಾಶಿಯಲ್ಲಿ ಜನಿಸಿದ ಜನರು ತಮಾಷೆಯ ಸ್ವಭಾವದವರಾಗಿರುತ್ತಾರೆ. ಅವರು ಬೇರೆಯವರೊಂದಿಗೆ ಸುಲಭವಾಗಿ ಬೆರೆಯುತ್ತಾರೆ. ಗುರಿ ಮುಟ್ಟುವ ಆತ್ಮವಿಶ್ವಾಸ ಮತ್ತು ವೇಗ ಯಾವಾಗಲೂ ಇರುತ್ತದೆ. ಆದಾಗ್ಯೂ ಕೆಲವೊಮ್ಮೆ ಅವರು ತಮ್ಮ ಧ್ಯಾನದಿಂದ ವಿಮುಖರಾಗುತ್ತಾರೆ. ಸಿಂಹರಾಶಿಯವರಿಗೆ ತಮ್ಮ ಭವಿಷ್ಯದ ಬಗ್ಗೆ ಸ್ಪಷ್ಟ ಚಿತ್ರಣ ಇರುತ್ತದೆ. ಕೆಲವರು ತಮ್ಮ ಕುಟುಂಬಕ್ಕೆ ಸಂಪೂರ್ಣವಾಗಿ ಬದ್ಧವಾಗಿರುತ್ತಾರೆ. ಆದರೆ ಭವಿಷ್ಯವನ್ನು ರೂಪಿಸುವಲ್ಲಿ ಅವರಿಗೆ ಮನಸ್ಸಿರುವುದಿಲ್ಲ. ಈ ರಾಶಿಯವರು ಸರಿಯಾದ ಮಾರ್ಗವನ್ನು ಅನುಸರಿಸಿದರೆ ಮತ್ತು ದುರಹಂಕಾರವನ್ನು ಬಿಟ್ಟರೆ ಸಾಕು, ಖ್ಯಾತಿಯನ್ನು ಪಡೆಯುತ್ತಾರೆ, ಉತ್ತಮ ಆದಾಯವನ್ನು ಗಳಿಸುತ್ತಾರೆ. ಆದರೆ ಈ ರಾಶಿಚಕ್ರದ ಕೆಲವು ಜನರು ತಮ್ಮ ಅಹಂಕಾರದಿಂದ ಅನೇಕ ಬಾರಿ ಅಸಮಾಧಾನಗೊಳ್ಳುತ್ತಾರೆ ಮತ್ತು ತಪ್ಪಾದ ಹಾದಿಯಲ್ಲಿ ನಡೆಯಲು ಪ್ರಾರಂಭಿಸುತ್ತಾರೆ. ಇದರಿಂದಾಗಿ ಅವರಿಗೆ ಭವಿಷ್ಯ ಇರುವುದಿಲ್ಲ. ಈ ರಾಶಿಯ ಜನರು ಸ್ವಭಾವದಲ್ಲಿ ತುಂಬ ಕರುಣಾಮಯಿ ಮತ್ತು ಸಹಾನುಭೂತಿ ಹೊಂದಿದ್ದಾರೆ.
ಸಿಂಹರಾಶಿಯ ಜನರು ತಮ್ಮ ಸಮಸ್ಯೆಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಪರಿಹರಿಸುವಲ್ಲಿ ಪರಿಣಿತರಾಗಿದ್ದಾರೆ. ಅವರು ತುಂಬಾ ನಿಷ್ಠಾವಂತರು ಮತ್ತು ಸ್ನೇಹಿತರನ್ನು ಬೆಂಬಲಿಸುತ್ತಾರೆ. ಸಿಂಹರಾಶಿಯ ಜನರು ಮಾತನಾಡಲು ಇಷ್ಟಪಡುತ್ತಾರೆ. ಈ ವಿಷಯದಲ್ಲಿ ಅವರು ಅನೇಕ ಬಾರಿ ಮೆಚ್ಚುಗೆಗೆ ಪಾತ್ರವಾಗುತ್ತಾರೆ. ಇವರು ನೇರವಾಗಿ ಮಾತನಾಡುವುದರಿಂದ ಬಂಧದಲ್ಲಿ ತೊಂದರೆಗೆ ಸಿಲುಕುತ್ತಾರೆ. ಸಿಂಹರಾಶಿಯ ಜನರು ಇತರರ ಯಶಸ್ಸಿನ ಬಗ್ಗೆ ಎಂದಿಗೂ ಅಸೂಯೆಪಟ್ಟವರಲ್ಲ. ಅವರು ಯಾವಾಗಲೂ ಸಹಾಯಕ್ಕಾಗಿ ಮುಂದಾಗುತ್ತಾರೆ. ಸಿಂಹರಾಶಿಯ ಜನರು ಸಂಘಟನೆಗಾಗಿ ಸಾಕಷ್ಟು ಶಕ್ತಿಯನ್ನು ವ್ಯಯಿಸುತ್ತಾರೆ. ಅವರ ಕುಟುಂಬದ ಸುರಕ್ಷತೆಗೆ ಬದ್ಧರಾಗಿದ್ದಾರೆ. ಸಿಂಹರಾಶಿಯ ಜನರು ತಮ್ಮನ್ನು ಜನರು ಹೊಗಳಬೇಕೆಂದು ಇಷ್ಟಪಡುತ್ತಾರೆ. ಅವರು ಧಾರ್ಮಿಕ ಕಾರ್ಯಗಳಲ್ಲಿ ಮನಸ್ಸನ್ನು ಹೊಂದಿರುತ್ತಾರೆ. ಅವರು ತಮ್ಮ ಮನಸ್ಸಿನಲ್ಲಿ ಧರ್ಮವನ್ನು ಅನುಸರಿಸುತ್ತಾರೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.